ನಾವು ಬಹಳ ತಡವಾಗಿ ಬಂದು ನಮ್ಗೆ ನಮ್ಮ ಪ್ಲೇನ್ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಕ್ಕೆ ಯಾರೋ ಮೂವ್ಮೆಂಟ್ ಇದೆ ಅಂತ ಹೇಳಿ 1 ಗಂಟೆ ತಡವಾಗಾಯ್ತು. ತಾವೆಲ್ಲ ಕ್ಷಮಿಸ್ಬೇಕು. ಹೊರಗಡೆ ಎಷ್ಟು ಜನ ಇದೆ ಅದಕ್ಕೆ 2 ಜನ ಈ ಬಿಸಿಲು ತಡೆಯುವಂತೆ ಜಾಗ ಇಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ವು. ಮೊದಲು ನಾನು ಈ ಜಿಲ್ಲೆಯ ಮಹಾಜನತೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಆದ್ಮೇಲೆ 1 ಸೀಟು 2 ಸೀಟ್ ಬಿಟ್ಟು ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು 1 ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹೆಣ್ಮಗಳು ಅವರು ಕೂಡ ಇದ್ದಾರೆ, ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ. ಬಂಧುಗಳೇ, ಈ ಬಳ್ಳಾರಿಯ ಮಹಾ ಚುನಾವಣೆ ಯಾವಾಗಲೂ ಕೂಡ ಈ ಒಂದು ಹೊಸ ಬಿರುಗಾಳಿಯನ್ನು ಎಬ್ಬಿಸುತ್ತದೆ. ನಮ್ಮ ಅಭ್ಯರ್ಥಿಯಾದ ತುಕಾರಾಮ್ ಅವರು ಶ್ರೀರಾಮುಲು ಕೇಳಿದ್ರು, ಶ್ರೀರಾಮುಲು ಕೇಳಿದ್ರು ತುಕಾರಾಮ್ ಅವರಿಗೆ ಒಂದು ಸ್ಥಾನ ಇದೆ, ನಾನು ಬರಗೈಲಿ ಕೂತಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅನ್ನೋ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಶ್ರೀರಾಮುಲು ಹೇಳ್ತಾ ಇದ್ದೀನಿ, ನೀನ್ MLA ಆಗಿದ್ದಾಗ ನೀನ್ ಯಾಕೆ MP ನಿಂತ್ಕೊಂಡಪ್ಪ ಅಂತ ನಿನಗೆ ಕೇಳ್ತಾ ಇದ್ದೀನಿ. ನೀನ್ MP ಹೋಗುತ್ತಾರೆ, ಇಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು ಬಳ್ಳಾರಿ ರೂರಲ್, ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ ನಡೆದಿತ್ತು. ನಿನ್ನ ಅನುಕೂಲಕ್ಕೆ ಹೆಂಗ್ ಬೇಕಾದ್ರೆ ನೀನು ರಾಜಕಾರಣ ಮಾಡಬಹುದು. ಈಗ ನಾವೇನ್ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡೋದು ಅಂದ್ರೆ, ಈ ಜಿಲ್ಲೆಯಲ್ಲಿ ಯಾರೇ ಪಾರ್ಲಿಮೆಂಟ್ ಆಗಿ ಮೆಂಬರ್ ಕಳಿಸಿದ್ರಿ ನೀವು, ಉಗ್ರಪ್ಪ ಬಿಟ್ರು, ಹಿಂದೆ ಕಳೆದಂತ ಏನು ಬಿಜೆಪಿಯಿಂದ MP ಗಳನ್ನ ಕಳಿಸಿದ್ರಿ, ಯಾರು ಕೂಡ ಈ ಜಿಲ್ಲೆಯ ವಿಚಾರದಲ್ಲಿ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಲಿಲ್ಲ, ಯಾರು ಕೂಡ ಮಾತಾಡಲಿಲ್ಲ, ಶಾಂತನೂ ಬಾಯ್ಬಿಡಲಿಲ್ಲ, ಶ್ರೀರಾಮುಲು ಬಾಯಿ ತೆಗಿಲೇ ಇಲ್ಲ. ಆಮೇಲೆ ಓಲ್ಸಿಗೆ ನಿಂತಿದ್ರಲ್ಲ ದೇವೇಂದ್ರಪ್ಪ, ಅವನು ಬಾಯಿ ಬಿಡಲಿಲ್ಲ. ಸೊ ಅಲ್ಲಿಗೆ ಅವ್ರು ಯಾರು ಕೂಡ ಹಾಸ್ಯ ಇಲ್ಲ. 3 ಬಾರಿ 4 ಬಾರಿ MLA ಆಗಿ ಮಾಜಿ ಮಂತ್ರಿ, ಒಬ್ಬ MBA ಗ್ರಾಜುಯೇಟು, ನಿಮ್ಮ ಸ್ಥಳೀಯ, ಇವತ್ತು ಸಭ್ಯ ಸೌಮ್ಯ ಶುದ್ಧ ಹಸ್ತ, ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ. ನಾವು ನಮ್ಮ ಬಳ್ಳಾರಿ ಒಂದು ಇತಿಹಾಸ ಉಳ್ಳಂತ ಒಂದು ಜಿಲ್ಲೆ. ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಇದಕ್ಕೊಂದು ಚರಿತ್ರೆ ಇದೆ. ವಿಜಯನಗರ ಸಾಮ್ರಾಜ್ಯವನ್ನು ನಡೆಸಿದಂತ ಜಾಗ. ಅದಕ್ಕೆ ನಿಮ್ಮನ್ನ ಪ್ರತಿನಿಧಿಸುವರು ಸರಳತೆಗೆ ಮತ್ತೊಂದು ಹೆಸರು ತುಕಾರಾಮ್ ಅಂತ ಹೇಳಿ ನೀವು ಬಿಜೆಪಿ ಫ್ರೆಂಡ್ಗಳು ಕೇಳಬೇಕು. ಆಯ್ತಪ್ಪ, ನಿಮ್ಗೆ ಅಧಿಕಾರ ಆಯ್ತಲ್ಲ 3 ವರ್ಷ 4 ವರ್ಷ, ಅಲ್ಲಿ ಶ್ರೀರಾಮುಲು MP ಮಂತ್ರಿ ಇದ್ರು, ಇಲ್ಲಿ ವಿಜಯನಗರದಲ್ಲಿ RSCಗೂ MLA ಮಂತ್ರಿ ಆದ್ರು. ನಿಮ್ಗೆ ಅಧಿಕಾರ ಇದ್ದಾಗ ನೀವೇನ್ ಮಾಡಿ, ಯಾವ ಹಣ ತಂದ್ರಿ, ಏನ್ ಅಭಿವೃದ್ಧಿ ಮಾಡಿದ್ರಿ? ನಿಮ್ ಡಬಲ್ ಇಂಜಿನ್ ಗೌರ್ಮೆಂಟ್ ಇತ್ತು, ನುಡಿದಂತೆ ನಡೆದ್ರ. ಬಿಜೆಪಿಯವರು ಮಾತು ಕೊಟ್ಟರು, ಮಾತಂತ ಏನಾರು ಆಯ್ತಾ? ರೈತರ ಬದುಕಿನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಅಚ್ಚೇ ದಿನ ಬಂತ? 15 ಲಕ್ಷ ನಿಮ್ಮ ಅಕೌಂಟ್ ಬಂತ? ಇಷ್ಟು ಪ್ರಶ್ನೆ ನೀವು ಕೇಳಬೇಕು. ನಿಮ್ಗೆ ಯಾರು ಬಂತ ದುಡ್ಡು? 15 ಲಕ್ಷ ಬಂತ? ಬೇಡ. ಕೊರೋನಾ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ತುಕಾರಾಮ್ ನಾವೆಲ್ಲ ಹೋಗಿ ಜಮೀರೆಲ್ಲ ಹೋಗಿ ನಾವೆಲ್ಲ ಈ ಕಾಡಿ ಬೇಡಿ ಭೀಮಾನಾಯಕರ MLA ಇದ್ರು, ನಮ್ಮ ಪರಮೇಶ್ವರ್ ನಾಯಕರೆಲ್ಲ ಹೋಗಿ ಯಡಿಯೂರಪ್ಪ ಕೇಳಿದ್ರು, ನೀವು ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ, ಡ್ರೈವರ್ಗಳಿದ್ದಾರೆ, ಬಟ್ಟೆ ಒಗೆಯೋನು, ಬಟ್ಟೆ ಒಲೆಯೋನು, ಎಲ್ಲ ಸಣ್ಣ ಸಣ್ಣ ಕಾರ್ಮಿಕರಿದ್ದಾರೆ, ಒಂದು 10,000 ರೂಪಾಯಿ ಕೊಡಪ್ಪ. ಕೋವಿಡ್ ಸಂದರ್ಭದಲ್ಲಿ ಪೂಜಾರಿಗಳಿದ್ದಾರೆ ದೇವಸ್ಥಾನದಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಮುಚ್ಚಿಬಿಟ್ಟಿದ್ದೀರಿ, ಒಂದು 10,000 ರೂಪಾಯಿ ಕೊಡಪ್ಪ ಅಂತ ಹೇಳಿ ಕೈ ಮುಗಿದು ಕಾಲು ಮುಗಿದು ಕೇಳಿದ್ರು. ಯಾರಿಗಾದ್ರೂ 1 ರೂಪಾಯಿ ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, 27 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾರು ಕೊಟ್ಟವ್ರೆ? ಯಾರು ಕೊಟ್ರ? ಒಂದು ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮಿನರಲ್ ಡೆವಲಪ್ಮೆಂಟ್ ಫಂಡ್ ಇದೆ, ಲೇಬರ್ ಡಿಪಾರ್ಟ್ಮೆಂಟ್ ಫಂಡ್ ಇದೆ. ಆ ದುಡ್ಡಿಂದ ತೆಗೆದುಬಿಟ್ಟು ಯಾರು ಬಡವರಿಗೆ ಅನುಕೂಲ ಮಾಡಿದ್ರ? ಯಾವ ಅನುಕೂಲ ಕೂಡ ಮಾಡಲಿಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಇವತ್ತು ನಿಮ್ದು ಕಲ್ಯಾಣ ಕರ್ನಾಟಕದ ಒಂದು ಭಾಗ ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಉಪ ಪ್ರಧಾನಮಂತ್ರಿಗಳಾಗಿದ್ದಂತ ಅದ್ವಾನಿಯವರು ನಮ್ಮ ಸರ್ಕಾರಕ್ಕೆ ಕಾಗದ ಬರೆದು ಹಿಂದೆ ನಾವು ಯಾವ ಕಾರಣಕ್ಕೂ ಕಲ್ಯಾಣ ಕರ್ನಾಟಕಕ್ಕೆ 371J ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ನಮ್ಮ ನಾಯಕರುಗಳ ಹೋರಾಟವನ್ನು ಮಾಡಿ ಈ ಸಂವಿಧಾನದ ಬದಲಾವಣೆ ಮಾಡಿ ಹಿಂದೂ ವರ್ಗದ ಪ್ರದೇಶದ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಿ ನಿಮ್ಮ ಬದುಕನ್ನ ಕಟ್ಟಲಿಕ್ಕೆ, ನಿಮ್ಮ ಮಕ್ಕಳಿಗೆ, ಈ ಭಾಗದ ಜನರಿಗೆ ಅಭಿವೃದ್ಧಿಗೆ ಮೀಸಲಾಗಿ ಹಣವನ್ನು ಇಟ್ಟು ಉದ್ಯೋಗವನ್ನು ಕೊಟ್ಟು, ಜೊತೆಗೆ ವಿದ್ಯಾಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಟ್ಟು ಇವತ್ತು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದನ್ನ ಇಡೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತದಲ್ಲಿ ಯಾರು ಮಾಡಕ್ಕಾಗದೆ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಇವತ್ತು ನಿಮ್ಮ ಬಳ್ಳಾರಿಗೆ, ಕೊಪ್ಪಳಕ್ಕೆ, ಗುಲ್ಬರ್ಗಕ್ಕೆ, ರಾಯಚೂರಿಗೆ, ಯಾದಗಿರಿಗೆ, ಈ ಕರ್ನಾಟಕಕ್ಕೆ ಕೊಟ್ಟಂತ ಶಕ್ತಿನ ಎಲ್ಲ ಪಾರ್ಟಿಯವರು ಪಕ್ಷ ಭೇದವನ್ನು ಮತ್ತು ಜಾತಿ ಧರ್ಮವನ್ನು ಮತ್ತು ಒಂದೇ ಒಂದು ಪಾರ್ಟಿ ನಮ್ಮ ಬದುಕಿಗೆ ಅನುಕೂಲ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ಹಾಕಬೇಕಾದಂತ ಒಂದು ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ನಾವೇನಾದ್ರು ಉದ್ಯೋಗವನ್ನು ಕರೆದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲು, ಒಂದು ಕಾಲೇಜಲ್ಲಿ ಏನಾದ್ರು ಅಡ್ಮಿಷನ್ ಕರೆದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲು. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಿದ್ದರಾಮಯ್ಯ ಅವರು ನಾವಿಬ್ಬರು ಸೇರಿ ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಈಗಾಗಲೇ ಮೀಸಲಾತಿಯನ್ನು ಇಟ್ಟು ನಿಮಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಮುಂದಕ್ಕೆ ಇವತ್ತೇನು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೋರ್ಟ್ನಲ್ಲಿ ಮತ್ತು NGT ಇದೆ, ಅದಕ್ಕೂ ಕೂಡ ಇವತ್ತು ಒಂದು ದಾರಿಯನ್ನು ಹುಡುಕಿ ನ್ಯಾಯಾಲಯಕ್ಕೆ ಕಳಿಸಿ ತಂದು ಈ ಭಾಗದ ಜನರ ಅಭಿವೃದ್ಧಿಗೋಸ್ಕರ ಈಗ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾವು ಈಗಾಗಲೇ ಸಜ್ಜು ಮಾಡ್ತಾ ಇದ್ದೇವೆ. ನಮ್ಮ ನಾಗೇಂದ್ರ ಅವರು, ತುಕಾರಾಮ್ ಅವರು, ಜಮೀರ್ ಅವರು ಮತ್ತು ನಮ್ಮೆಲ್ಲ ಶಾಸಕರು ಇವತ್ತು ನಿಮಗೋಸ್ಕರ ಬೆಳಗ್ಗೆ ರಾತ್ರಿ ನಮ್ಮ ಬಂದು ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾಲದಲ್ಲಿ ಹಿಂದೆ ಯಾವ ರೀತಿ ನಾವು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದೇವೆ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ತಾ ಇದ್ದಾರೆ. ND ಶ್ರೀನಿವಾಸ್ ಅವರು,
ಮತ್ತು ಈ ತಾನೇ ಗೋಪಾಲಕೃಷ್ಣರವರು ಎಲ್ಲ ಮಾತಾಡಿದ್ರು ನೀರಾವರಿ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ ಅಂತೇಳಿ. ನಾನೀಗಾಗಲೇ ಈ ತುಂಗಾ ನದಿ ವಿಚಾರದಲ್ಲಿ ಈಗಾಗಲೇ ಏನು ನಮ್ಮ ನೀರನ್ನು ಉಳಿಸ್ಕೊಳ್ಬೇಕು, ನವಲೆ ಡ್ಯಾಮ್ ಕಟ್ಟಬೇಕು, ಆ ವಿಚಾರದಲ್ಲಿ ಈಗಾಗಲೇ ನಮ್ಮ ಬಜೆಟ್ ಅಲ್ಲಿ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಎಲೆಕ್ಷನ್ ಆದ ತಕ್ಷಣ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ನೀರನ್ನು ಯಾವ ರೀತಿ ಬಳಸಬಹುದು, ನಮ್ಮ ರೈತರ ಬದುಕಿಗೋಸ್ಕರ ಕೆರೆಯನ್ನು ಯಾವ ರೀತಿ ತುಂಬಿಸಬಹುದು, ಅದಕ್ಕೆ ಕಾರ್ಯರೂಪವನ್ನು ಮಾಡ್ತೀವಿ ಅಂತೇಳಿ ಇವತ್ತು ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೆಲ್ಲ ಬಡವರಿದ್ದೀರಿ, ಬಡವರಿಗೆ ಯಾವುದಾದ್ರು ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ, ಈಗ ಬಿಜೆಪಿ ಏನಾದ್ರು ಒಂದು ಈಗ ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಈ ಮೋದಿ ಗ್ಯಾರಂಟಿ ನಿಮ್ಮ ಹೊಟ್ಟೆ ಕೊಡ್ತಾ ಇದೆಯಾ? ಹಣ ಕೊಡ್ತಾ ಇದ್ದಾರ? ಅಕ್ಕಿ ಕೊಡ್ತಾ ಇದ್ದಾರ? ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇ ದಿನ ಈ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ರು. 5 ಕೆಜಿಯಿಂದ 10 ಕೆಜಿಗೆ ಎಷ್ಟು, ಈಗ ಮತ್ತೆ 5 ಗ್ಯಾರಂಟಿ ಘೋಷಣೆ ಮಾಡಿ ನಾನು ಸಿದ್ದರಾಮಯ್ಯನವರು ಬೆಳಗಾವಿಯಿಂದ ಈ ಪ್ರಜಾಧ್ವನಿ ಯಾತ್ರೆ ಮಾಡಿ ಅದರಿಂದ ಪ್ರವಾಸ ಮಾಡಿ 5 ಗ್ಯಾರಂಟಿ ಎಲ್ಲರೂ ಕೂಡ ಉಚಿತವಾಗಿ, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟುತ್ತಾ ಇಲ್ಲ, 200 ಯೂನಿಟ್ ವರೆಗೂ ಉಚಿತವಾಗಿ ಕರೆಂಟ್ ಬರ್ತಾ ಇದ್ದಾರೆ, 0 ಬಿಲ್ ಬರ್ತಾ ಇದ್ದಾರೆ. ಸುಳ್ಳು ನೀವು ಯಾರು ಕೈ ಇರ್ತಾ ಇಲ್ಲ, ನಮಗೆ ಡೌಟ್ ಆಗಿದ್ದಾರೆ. ಗೊತ್ತಾಗಿದೆ. ಹೆಣ್ಮಕ್ಳಿಗೆ 2,000 ಬರ್ತಾ ಇದ್ದಾರೆ, ನಿಮ್ಮ ಹೆಂಗಸಿಗೆ ಬರ್ತಾ ಇದ್ದಾರೆ, ಗೊತ್ತು ದುಡ್ಡು ಕೊಡ್ತಾ ಇಲ್ಲ, ಅಭಿ ಕೊಡ್ತಾ. ಯಾಕಂದ್ರೆ ನೀವು ದುಡ್ಡು ಕೊಟ್ಟರೆ ಯಾವ್ದು ಬೇರೆ ನೀವು ಕೊಡ್ತೀರಾ? ಹೆಣ್ಮಕ್ಳ ಬಗ್ಗೆ ನಮ್ಮ ನಂಬಿಕೆ ಇದೆ. ಹೆಣ್ಣು ಕುಟುಂಬದ ಗಂಡು ಅಂತ ಹೇಳಿ ನನ್ನ ತಾಯಿಯರು ಸರಿಯಾಗಿದ್ದೀನಿ. ಎಲ್ಲ ಗ್ಯಾಸ್ ಬೆಲೆ, ಪೆಟ್ರೋಲು, ಡೀಸೆಲ್, ಸೀಮೆಎಣ್ಣೆ, ಉಪ್ಪು, ಹುಳಿ ಎಲ್ಲ ಬೆಲೆ ಜಾಸ್ತಿ ಆಗೋದು, ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋದು, ಅನುಕೂಲ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ KSRTC ಮಂತ್ರಿ ಬಂದವ್ರೆ, ಎಲ್ಲ ಕೊರೋನಾ ಇದ್ದಾಗ ಆದ್ರೆ 1/3 ಜಾಸ್ತಿ ಕೇಳ್ತಾ ಇದ್ರು. ನಾವು ಫ್ರೀಯಾಗಿ ಕೊಡ್ತಿದ್ದೀವಿ ಟಿಕೆಟ್, ಕಾಂಗ್ರೆಸ್ ಪಾರ್ಟಿಯಿಂದ ದುಡ್ಡು ಕೊಡ್ತೀವಿ, 1 ಕೋಟಿ ಕೊಡ್ತೀವಿ ಅಂತ ಹೇಳಿ ಅವತ್ತು ಕಟ್ಟಿದೆ. ಇವತ್ತು ಏನ್ ಮಾಡಿದ್ವಿ? ಹೆಣ್ಮಕ್ಳಿಗೆ ದಿನಕ್ಕೆ 60 ಲಕ್ಷ ಮಹಿಳೆಯರು ಉಚಿತವಾಗಿ ನಮ್ಮ KSRTC ಬಸ್ ನಲ್ಲಿ ಪ್ರವಾಸ ಮಾಡಿ ಮಕ್ಕಳ ಮನೆಗೆ, ತಾಯಿಯರಿಗೆ, ಕೆಲಸಕ್ಕೆ, ದೇವಸ್ಥಾನಕ್ಕೆ, ಬೀಗರ ಮನೆಗೆ, ಸ್ನೇಹಿತರ ಮನೆಗೆ, ಹಾಸ್ಪಿಟಲ್ಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಇಂಥ ಒಂದು ಯಡಿಯೂರಪ್ಪನವರಾಗ್ಲಿ, ಬೊಮ್ಮಾಯಿ ಆಗ್ಲಿ ಯಾರು ಮಾಡಿದ್ರಿ? 2,000 ರೂಪಾಯಿ ದುಡ್ಡು ಯಾರು ಕೊಟ್ಟಿದ್ರೆ? ಫ್ರೀ ಕರೆಂಟ್ ಯಾರು ಕೊಟ್ಟಿಲ್ಲ? ಕೇಳಬೇಕು. ಆಹಾರ ಭದ್ರತೆ ಕಾಯ್ದೆ ಯಾರು ತಂದ್ರು? ಉಳಿಗೆ ಭೂಮಿ ಯಾರು ಕೊಟ್ಟರು? ಬ್ಯಾಂಕ್ ರಾಷ್ಟ್ರೀಕರಣ ಯಾರು ಮಾಡಿದ್ರು? 371 ಯಾರು ತಂದ್ರು? ಇಂಥ ಎಲ್ಲ ಕೂಡ ಬದುಕಿಗೋಸ್ಕರ ಭಾವನೆಗಲ್ಲ. ಇವತ್ತು ಕಾಂಗ್ರೆಸ್ MLAಗಳು ಇಲ್ಲಿ ಬಂದ ಮೇಲೆ, ಕಾಂಗ್ರೆಸ್ MLAಗಳು ಇಲ್ಲಿ ಆಯ್ಕೆ ಆದ್ಮೇಲೆ ಇವತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಶಾಂತಿಯುತವಾಗಿ ಇದೆಯೋ ಇಲ್ಲೋ? ಗಲಾಟೆ, ಲೂಟಿ ಎಲ್ಲ ನಿಂತಿದೆಯೋ ಇಲ್ಲೋ? ದಬ್ಬಾಳಿಕೆ ನಿಂತಿದೆಯೋ ಇಲ್ಲೋ? ಮತ್ತೆ ಅದು ಮುಂದುವರಿಬೇಕು. ಹುಷಾರಾಗಿರಿ. ಮತ್ತೆ ಈ ಒಂದು ಪರಂಪರೆ ಪ್ರಾರಂಭ ಆಗಬಾರದು. ನಿಮ್ಮ ಬದುಕಿನಲ್ಲಿ ನೀವು ನಿಮ್ಮ ಕಷ್ಟದ ಬೇರುಗಳು ಈ ರೀತಿ ನಿಮ್ಮನ್ನ ಸುರಿಯಬಾರಂತ ಜನರಿಗೆ ಅವಕಾಶವನ್ನು ಕೊಡಬಾರದು. ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಈ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ, ಸೋನಿಯಾ ಗಾಂಧಿ ಅವರಿಗೆ ಆಶ್ರಯ ಕೊಟ್ಟಂತ ಕೋಟೆ ಇದು. ಇವತ್ತು ತುಕಾರಾಮ್ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ನಮ್ಮ ಶಾಸಕಾಂಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಲೋಕಸಭೆಯಲ್ಲಿ ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮ ಧ್ವನಿಯಾಗಿ ಇವತ್ತು ಅವರು ನಿಮ್ಮ ಸೇವೆಯನ್ನು ಮಾಡ್ತಾರೆ. ಇಡೀ ಸರ್ಕಾರ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತದೆ. ಮುಂದಕ್ಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಚೆಕ್ ಸೈನ್ ಆಗಿದ್ದಾರೆ. ನಾನು ಸಿದ್ದರಾಮಯ್ಯ ಯಾವ ರೀತಿ ಸೈನ್ ಆಗ್ತೋ ಅಲ್ಲಿ ಇನ್ನೊಂದು
ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇಳಿ 1 ಲಕ್ಷ ವರ್ಷಕ್ಕೆ ಈ 24,000 ಹಾಸ್ಪಿಟಲ್ಗೆ 25 ಲಕ್ಷ ಇನ್ಸೂರೆನ್ಸ್, ರೈತರ ಸಾಲ ಮನ್ನಾ, ರೈತರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ, ಈಗ ಯುವಕರಿಗೆಲ್ಲ 1 ಲಕ್ಷ ರೂಪಾಯಿ. ಇದು ಕಾಂಗ್ರೆಸ್ ಕೇಂದ್ರ ಪಕ್ಷದ ಗ್ಯಾರಂಟಿ. ನಮ್ಮದೇ 5 ಗ್ಯಾರಂಟಿ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಾವು ಹಿಂಗೆ ನಡೆದಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ನಡೀತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ 2-3 ಸಭೆಗೆ ಹೋಗ್ಬೇಕು. ಅದಾದ್ಮೇಲೆ ನಾವು ಇಬ್ರು ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಿಮ್ಮ ಆಶೀರ್ವಾದ ಇರಲಿ. ತುಕಾರಾಂ ಅಲ್ಲ ಕ್ಯಾಂಡಿಡೇಟ್, ನೀವೇ ಕ್ಯಾಂಡಿಡೇಟ್. ಬಿಜೆಪಿ ಗೆಲ್ಲಬೇಕು, ಬಿಜೆಪಿ ಗೆಲ್ಲಬೇಕು. ಸಿದ್ದರಾಮಯ್ಯವರು ರಾಮಲಿಂಗಾರೆಡ್ಡಿ ಫ್ರೀಯಾಗಿ ಬಸ್ ಕಳಿಸ್ತಾರೆ 2025. ನೀವು ವಿಜಯ ಹೇಳಿದ್ರೆ ಇದು ಟೆಂಪರರಿ, ನಾವು ನಿಲ್ಲಿಸ್ಬಿಡ್ತೀವಿ, ಇದು ಗ್ಯಾರಂಟಿ ಇಲ್ಲ, ಮುಂದುವರೆದಿಲ್ಲ. ವಿಜೇಂದ್ರ, ನಿನ್ನ ಹಣೆಯಲ್ಲಿ ಬರ್ತಿಲ್ಲಪ್ಪ ಈ ಗ್ಯಾರಂಟಿನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ದೊಡ್ಡ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಡ್ತದೆ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ಅಂಬೇಡ್ಕರ್ ಹೇಳಿದ್ರಲ್ಲ, ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿಗೆ ಆಗುದಿಲ್ಲ ಅಂತ ನಮ್ಮ ತುಕಾರಾಂ ಹೇಳ್ದ. ಹೀಗೆ ನೀವು ಹೋರಾಟ ಮಾಡಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಇರಬೇಕು. ನಿಮ್ಮ ಮತ ಯಾರಿಗೆ? ತುಕಾರಾಂಗೆ ಒಂದ್ಸತಿ ಜೋರ ತುಕಾರಾಂ ಹೆಸರು ಬಿಡಿ. ನಿಮ್ಮ ಮತ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.